ಸ್ವಾಭಿಮಾನಕ್ಕೆ ಧಕ್ಕೆಯಾದ ಹಿನ್ನೆಲೆ ಸಂಸತ್ ಸದಸ್ಯ ಸ್ಥಾನ ಹಾಗೂ ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದೇನೆ ಎಂದು ಸಂಸದ ಸಂಗಣ್ಣ ಕರಡಿ ಹೇಳಿದರು. ಈ ಕುರಿತು ಪ್ರಕಟಣೆ ನೀಡಿದ ಅವರು, ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಇಮೇಲ್ ಮೂಲಕ ಸಂಸತ್ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಪತ್ರ ಕಳುಹಿಸಿದ್ದೇನೆ ಎಂದರು. ಕಳೆದ 10 ವರ್ಷದಿಂದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನರ ಆಶೀರ್ವಾದದಿಂದ ಸಂಸದನಾಗಿ ಕೆಲಸ ಮಾಡಿದ್ದೇನೆ. ನಾನು ಸಂಸದನಾಗುವ ಮೊದಲು ರೈಲ್ವೆ, ಹೆದ್ದಾರಿ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಗಳು ಜನರಿಗೆ ನಿರೀಕ್ಷಿತ ಮಟ್ಟದಲ್ಲಿ ತಲುಪಿರಲಿಲ್ಲ. ನಾನು ಸಂಬಂಧಿಸಿದ ಕೇಂದ್ರ ಸಚಿವರುಗಳಿಗೆ ಪತ್ರದ ಮೂಲಕ ಹಾಗೂ ಮುಖಾಂತರ ಭೇಟಿಯಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಕಾಮಗಾರಿ ತಂದಿರುವ ಹೆಮ್ಮೆ ನನಗಿದೆ. ಆದರೆ ಇತ್ತೀಚೆಗೆ ರಾಜಕಾರಣ ನನಗೆ ಬೇಸರ ತರಿಸಿದ್ದು, ನನ್ನ ಸಾರ್ವಜನಿಕ ಸೇವೆ ಗುರುತಿಸುವಲ್ಲಿ ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದರು. ಭಾರತೀಯ ಜನತಾ ಪಕ್ಷ ನನ್ನ ಕೈ ಬಿಟ್ಟರೂ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನತೆ ನನ್ನ ಜೊತೆಗಿದ್ದಾರೆ. ನನ್ನ ಕೊನೆಯ ಉಸಿರಿರುವವರೆಗೂ ನಾನು ಅವರ ಜನಸೇವೆ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದ ಭಾರತೀಯ ಜನತಾ ಪಕ್ಷದ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಮಾತನಾಡುತ್ತಾ, ಭಾರತೀಯ ಜನತಾ ಪಕ್ಷದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೆಲುವಿಗೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಇದರೊಂದಿಗೆ ನೈತಿಕ ಹೊಣೆ ಹೊತ್ತು ಶಿವರಾಜ ತಂಗಡಗಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಯರೆಡ್ಡಿ ಅವರು ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳುತ್ತಾರೆ ಎಂದು ಹೇಳಿಕೆ ನೀಡಿದ್ದು, ಇದಕ್ಕೆ ತಿರುಗೇಟು ನೀಡಿದ ರಾಯರೆಡ್ಡಿ ಅವರು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಚಾರ ಕಾರ್ಯದಲ್ಲಿ ಮಾತನಾಡುತ್ತಾ, ನನಗೆ ಪಕ್ಷ ನಿಷ್ಠೆ ಬಿಟ್ಟು ಬೇರೇನೂ ಗೊತ್ತಿಲ್ಲ. ಸಚಿವ ಸ್ಥಾನ ನಾನು ಕಾಣದೇ ಇರುವುದಲ್ಲ. ಅದಕ್ಕಾಗಿ ಕೆಳಮಟ್ಟದ ರಾಜಕೀಯ ಮಾಡುವ ವ್ಯಕ್ತಿಯೂ ನಾನಲ್ಲ. ಇದನ್ನೆಲ್ಲ ಅರಿತುಕೊಂಡು ಜನಾರ್ದನ ರೆಡ್ಡಿ ಅವರು ತಮ್ಮ ಘನತೆಗೆ ತಕ್ಕಂತೆ ತಮ್ಮ ಪ್ರಚಾರ ಕಾರ್ಯ ಕೈಗೊಳ್ಳಲಿ. ಇಂತಹ ಚಿಲ್ಲರೆ ಪ್ರಚಾರವನ್ನು ಕೈಬಿಟ್ಟು ತಮ್ಮತನ ಉಳಿಸಿಕೊಳ್ಳಲಿ ಎಂದು ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಬಸವರಾಜ ರಾಯರೆಡ್ಡಿ ತಿರುಗೇಟು ನೀಡಿದರು. ಲೋಕೇಶ್ ಭಜಂತ್ರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಯರೆಡ್ಡಿ ಅಣ್ಣ ಕ್ಯಾಂಡಿಡೇಟ್, ಕಾಂಗ್ರೆಸ್ ಕ್ಯಾಂಡಿಡೇಟ್ ರಾಜಶೇಖರ್ ಹಿಟ್ನಾಳ್ ಅವ್ರನ್ನ ಸೋಲಿಸ್ತಾರೆ. ಯಾಕಂದ್ರೆ ಅವ್ರು ಮಂತ್ರಿ ಆಗ್ಬೇಕಾಗಿದೆ. ಆ ಸೋಲ್ಬಿಟ್ರೆ ಇವರು ಯಾರವರು ತಂಗಡಿಗೆ ಅವರು ಮಂತ್ರಿ ಸ್ಥಾನ ಹೋಗ್ತದೆ ಅಂತ. ನಾನು ಅಂತ ಕೆಲಸ ಮಾಡಂಗಿದ್ದರೆ ಸ್ಟೇಟ್ ಹೇಳ್ಬಿಡ್ತೀನಿ, ಕಾಂಗ್ರೆಸ್ ಪಾರ್ಟಿ ನಾನು ಬಿಟ್ಟು ಹೋಗ್ತೀನಪ್ಪ, ರಾಜಶೇಖರ್ ಹಿಟ್ನಾಳ್ ದಾರಿ ನೀನು ನೋಡ್ಕ ಅಷ್ಟೇ ಹೇಳ್ಬಿಡ್ತೀನಿ. ಅದು ಕೆಳಮಟ್ಟಕ್ಕೆ ಇಳಿಯೋದು ನಾನಲ್ಲ, ಕೆಳಮಟ್ಟಕ್ಕೆ ಇಳಿಯೋದು ನಾನು ಎಂದೂ ಆ ಕೆಲಸ ಮಾಡಿ ನನಗೆ ಮಂತ್ರಿನೇ ಬೇಡ ಅಂತ ಕೊಟ್ಟಿದ್ದೀನಿ. ನನಗೇನು ಮಂತ್ರಿ ಸ್ಥಾನ ಬೇಕಾಗಿಲ್ಲ. ಐ ಡೋಂಟ್ ವಾಂಟ್. ನನಗೆ ಸಿದ್ದರಾಮಯ್ಯ ನನ್ನ ಆತ್ಮೀಯ ಸ್ನೇಹಿತ. I have my special love and affection for him. 1984 ನಾನು ಸಿದ್ದರಾಮಯ್ಯ ಇವತ್ತಿಂದ MLA ಅಲ್ಲ, 85ರಿಂದ. He have a administrative skill. ನಾವು ರಾಜಕೀಯಕ್ಕೆ ಬಂದಿದ್ದ ಸಮಾಜ ಸೇವೆಗೆ ಹೊತ್ತು ದುಡ್ಡು ಮಾಡ್ಲಿಕ್ಕಲ್ಲ, ಮಂತ್ರಿಯಾಗಿ ದುಡ್ಡು ಮಾಡ್ಲಿಕ್ಕಲ್ಲ. ನಾನೀಗ ಮುಖ್ಯಮಂತ್ರಿ ಸಲಹೆಗಾರ ಬೇಕಾದ್ರೆ ನಾಳೆ ರಾಜೀನಾಮೆ ಕೊಡ್ತೇನೆ. ನನಗೇನು ಇರ್ಬೇಕಂತೇನಿಲ್ಲ. ಆದರೆ ರಾಜ್ಯಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಪಕ್ಷ ನನಗೆ ಈ ಜವಾಬ್ದಾರಿ ತಗೋಬೇಕು ಅಂತ ಹೇಳಿದ್ರಿಂದ, ಮುಖ್ಯಮಂತ್ರಿಗಳು ಹೇಳಿದ್ರಿಂದ ಈ ಒಪ್ಕೊಂಡಿದ್ದೀನಿ ಹೊತ್ತು ನನಗೇನಿದ್ರಿಂದ ₹1 ಲಾಭ ಇಲ್ಲ. ನಾನು ಏನು ಲಾಭ ತಗೊಂಡಿಲ್ಲ, ತಗೊಳ್ಳೋದು ಇಲ್ಲ, ಅವಶ್ಯಕತೆ ಇಲ್ಲ. ಯಾಕೆ ಈಗ ಹೇಳ್ತಂದ್ರೆ ರೆಡ್ಡಿ ಅವ್ರು ಏನು ಹೇಳ್ತಾರೆ ಮಂತ್ರಿಯಾಗಿ, ಹೂ ಕೇಳಿ ಏನ್ ಮಿನಿಸ್ಟರ್ ಆದ್ರೆ ಬಹಳ ದೊಡ್ಡದ, ಐ ಆಮ್ ಅಬೌವ್ ಮಿನಿಸ್ಟರ್. ಅದಕ್ಕೆ ಈ ತರದ ಸ್ಟೇಟ್ಮೆಂಟ್ ಕೊಟ್ಟು ಅನಾವಶ್ಯಕವಾಗಿ ಗೊಂದಲವನ್ನು ಮಾಡಬಾರ್ದು. ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ 100% ಗೆಲ್ತಾರೆ. ನಾವು ಹಂಗೆ ಹೇಳ್ಬೋದು, 6 ಲಕ್ಷ ಗೆಲ್ತಾರೆ, 2 ಲಕ್ಷ ಗೆಲ್ತಾರೆ, ಯಾರಿಗೆ ಗೊತ್ತಿದೆ ಎಷ್ಟು ಗೆಲ್ತಾರೆ, ಒಟ್ಟಾರೆ ಗೆಲ್ತಾರೆ. 1 ಓಟ್ನ ಗೆದ್ರು ಗೆದ್ದಂಗ, 5 ಲಕ್ಷ ಓಟ್ ಗೆದ್ರು ಗೆದ್ದಂಗ. ಮತ್ತೆಲ್ಲರೂ ಹೇಳಿ ನೋಡೋಕೆ ಇಷ್ಟ ಓಟ್ ಬರ್ಬೇಕಂತ, ಒಟ್ಟಾರೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಇದನ್ನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಮೋದಿ ಸಾಹೇಬರಿಗೆ ಕಳಿಸ್ತಾರೆ. ದೇಶಭಕ್ತಿ ಅದಾರ ಇಲ್ಲ ಅನ್ನೋದು ಗೊತ್ತಾಗ
ಕೊಪ್ಪಳ ನಗರದ ಸಾರ್ವಜನಿಕ ಮೈದಾನದಲ್ಲಿ ಲೋಕಸಭಾ ಚುನಾವಣೆ 2024ರ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮುಖಂಡ ಲಕ್ಷ್ಮಣ ಸವದಿ ಮಾತನಾಡುತ್ತಾ ಬಿಜೆಪಿಗರು ದೇಶಭಕ್ತಿಯನ್ನು ಗುತ್ತಿಗೆ ಪಡೆದವರಂತೆ ಹೋದ ಕಡೆಗಳಲ್ಲೆಲ್ಲ ದೇಶಭಕ್ತರು ಬಿಜೆಪಿಗೆ ಮತ ಹಾಕುತ್ತಾರೆ ಎಂದು ಹೇಳುತ್ತಿದ್ದಾರೆ. ಹಾಗಾದರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವವರು ದೇಶದ್ರೋಹಿಗಳ ಎಂದು ಬಿಜೆಪಿಗರನ್ನು ಪ್ರಶ್ನಿಸುತ್ತಾ, ವಾಜಪೇಯಿ ಅವರ ಆಡಳಿತ ಮುಗಿದ ಮೇಲೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಹುದ್ದೆಗೆ ಏರಿಸುವ ಸಂದರ್ಭದಲ್ಲಿ ನಮಗೆಲ್ಲ ಬಿಜೆಪಿ ಮುಖಂಡರು ವಾಜಪೇಯಿ ಅವರ ಕನಸನ್ನು ನರೇಂದ್ರ ಮೋದಿ ಅವರು ನನಸು ಮಾಡುತ್ತಾರೆ, ದೇಶದ ಎಲ್ಲ ನದಿಗಳನ್ನು ಜೋಡಣೆ ಮಾಡುತ್ತಾರೆ, ದೇಶದಲ್ಲಿರುವ ಕಪ್ಪು ಹಣ ಹಾಗೂ ವಿದೇಶಿ ಬ್ಯಾಂಕುಗಳಲ್ಲಿರುವ ಕಪ್ಪು ಹಣವನ್ನು ವಾಪಸ್ಸು ತರುತ್ತೇವೆ, ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇಲ್ಲದಂತಹ ವಾತಾವರಣ ನಿರ್ಮಾಣ ಮಾಡುತ್ತಾರೆ ಎಂದು ವಾಗ್ದಾನ ಮಾಡುತ್ತಾ ಪ್ರಜೆಗಳಿಂದ ಅಧಿಕಾರ ದಕ್ಕಿಸಿಕೊಂಡು 10 ವರ್ಷಗಳ ಆಡಳಿತ ನಡೆಸಿದರೂ ಸಹ ಇಲ್ಲಿಯ ತನಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಣ್ಣ ಕನಸನ್ನು ಸಹ ನನಸು ಮಾಡದೆ ಪಕ್ಕಾ ವ್ಯಾವಹಾರಿಕವಾಗಿ ಉದ್ಯಮಿಗಳ ಜೊತೆಗೆ ಕೈ ಜೋಡಿಸುತ್ತಾ ಬಡವರ, ರೈತರ, ಶ್ರಮಿಕರ ಕಡೆಗಣಿಸುತ್ತಾ ಸುಳ್ಳಿನ ಸರ್ಕಾರದ ಆಡಳಿತ ನಡೆಸಿದ್ದು ಮೋದಿ ಸುಳ್ಳಿನ ಸರದಾರ ಎಂದು ಹೇಳಿದರು. ಅಧಿಕಾರಿಗಳು, ರಾಜಕಾರಣಿಗಳು, ಉದ್ಯಮಿಗಳು ಇವರೆಲ್ಲರೂ ವಿದೇಶದಾಗ ಹೋದ್ ರೊಕ್ಕ ಇಟ್ಟಿದಾರು. ಆ ರೊಕ್ಕ ಎಷ್ಟಪ್ಪ ಅಂತಂದ್ರ ಆ ರೊಕ್ಕ ತಂದ್ರ 10 ವರ್ಷ ಭಾರತದೊಳಗೆ ಬಜೆಟ್ ಮಾಡೋದು ಅವಶ್ಯಕತೆ ಇಲ್ಲ. 10 ವರ್ಷ ಬಜೆಟ್ ಮಾಡೋದು ಅವಶ್ಯಕತೆ ಇಲ್ಲ. ಅಷ್ಟೆಲ್ಲಾ ಬಜೆಟ್ ಮಾಡಲಾರ್ದೆ ಈ ದೇಶ ನಡೆಸ್ಕೊಂಡು ಮತ್ತೆ ರೊಕ್ಕ ಎಷ್ಟು ಉಳಿತೈತಪ್ಪ ಅಂತಂದ್ರ ಪ್ರತಿಯೊಬ್ಬ ರಸ್ತೆಯ ಮ್ಯಾಗ ಬಂಗಾರ ತಗಡು ಪಡೆದ್ರು ಸಹಿತ ರೊಕ್ಕ ಆಗೋದಿಲ್ಲ. ಇದು ಹೇಳೋ ಅವಾಗ ನಾ ಅಂತಿದ್ದೆ, ಇದು ಒಂದ್ ವೇಳೆ ಆ ಬಂಗಾರ ತಗಡು ಬೆಳೆಯಕ್ ಹತ್ತಿರಂದ್ರ ಈ ಕಾಲ ಮಾಡೋರು ಯಾರು ಅಂತ ನನಗೆ ಒಳಗೊಮ್ಮೆ ಚಿಂತೆ ಆಗ್ತದೆ. ಅದ್ರ ಜೊತೆಗೆ ಇನ್ನೊಂದೇನು ಹೇಳಿ, ದೇಶದೊಳಗ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಆಕಾಶಕ್ಕೆ ಹೋಗಿದೆ. ಅದನ್ನ ಇಳಿಸಬೇಕಾಗಿ, ಅದರ ರೇಟ್ ಕಡಿಮೆ ಮಾಡಬೇಕಾಗಿ. ಅದರ ಜೊತೆಗೆ ಇನ್ನೊಂದು ಹೇಳ್ತಿದ್ರು. ಇದೇ ವೇದಿಕೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಮಾತನಾಡುತ್ತಾ, ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತಾನು ಹಿಂದೆ ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಜನರ ಮುಂದಿಡುತ್ತಾ ಮತಯಾಚನೆ ಮಾಡುತ್ತಾ ಬಂದಿರುತ್ತದೆ. ಆದರೆ ಬಿಜೆಪಿ ಪಕ್ಷ ಮಾತ್ರ ಯಾವಾಗಲೂ ಜಾತಿ ಕಲಹ ಮತ್ತು ರಾಮ ಕೃಷ್ಣರ ಹೆಸರುಗಳನ್ನು ಹೇಳುತ್ತಾ ಜಾತಿಗಳಲ್ಲಿ ಒಡಕುಂಟು ಮಾಡುತ್ತಾ ಮತಯಾಚನೆ ಮಾಡಿ ಅಧಿಕಾರ ನಡೆಸುತ್ತಾ ಬಂದಿದೆ. ಅವರು ಹೇಳಿಕೊಳ್ಳುವಂತಹ ಅಭಿವೃದ್ಧಿ ಕಾರ್ಯಗಳು ಯಾವುದೂ ಮಾಡಿರುವುದಿಲ್ಲ. ಸುಮ್ಮನೆ ಡೋಂಗಿ ರಾಜಕಾರಣ ಎಂಬಂತೆ ನಾಟಕ ಮಾಡುತ್ತಾ ಮತ ಗಿಟ್ಟಿಸಿಕೊಳ್ಳುವ ಹುನ್ನಾರ ಮಾಡುತ್ತಿದ್ದು, ಈ ಬಾರಿ ದೇಶದ ಜನತೆ ಅವರ ಮಾತಿಗೆ ಕಿವಿ ಕೊಡದೆ ಕಾಂಗ್ರೆಸ್ ಪಕ್ಷಕ್ಕೆ ಮಣೆ ಹಾಕುತ್ತಾರೆ ಎಂಬ ಭರವಸೆ ಇದ್ದು, ಜೂನ್ ತಿಂಗಳ ನಂತರ ದೇಶದಲ್ಲಿ ಹೊಸ ಆವಿಷ್ಕಾರ ಸೃಷ್ಟಿಯಾಗಿ ದೇಶ ಅಭಿವೃದ್ಧಿ ಪದದತ್ತ ಸಾಗುತ್ತದೆ ಎಂದು ಹೇಳಿದರು. ನಮ್ಮ ಮತನ ಕೇಳ್ತೀವಿ. ನಾವು ಸರ್ಕಾರ ಇತ್ತು, ನಮ್ಮ ಸರ್ಕಾರ ಇರುವಾಗ ನಾವೇನ್ ಮಾಡಿದ್ವಿ, ಮುಂದಿನ ದಿನ ನಮ್ಮ ಸರ್ಕಾರ ಬಂದ್ರೆ ನಾವ್ ಏನ್ ಮಾಡ್ತೀವಿ ಅಂತ ನಮ್ಮ ಸಾಧನೆಯನ್ನ ತೋರಿಸಿ ನಮ್ಮ ಮತವನ್ನ ಕೇಳ್ತೀವಿ. ಬಿಜೆಪಿ ಅವರು ಎಂದೂ ಅವ್ರ ಸಾಧನೆಯನ್ನ ತೋರಿಸಿಲ್ಲ. ಅವರು ಯಾವತ್ತಿದ್ರು ಹಿಂದೂ ಮುಸಲ್ಮಾನ್ ಅಂತ ತೋರಿಸಿ ಮತ ತಗೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ. ಸಾಧನೆ ಇದ್ರೆ ತಾನೆ ಏನಾರು ಒಂದು ಸಾಧನೆ. ನಾವು ಗಂಟ ಘೋಷವಾಗಿ ಹೇಳ್ತೀವಿ, ನಾವು ಇಂಥ ಸಾಧನೆ ಇಂಥ ಕೆಲಸ ಮಾಡಿದೀವಿ, ಮುಂದಿನ ದಿನದಲ್ಲಿ ಇಂಥ ಕೆಲಸ ಮಾಡ್ತೀವಿ ಅಂತ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. 2023 ಚುನಾವಣೆಯಲ್ಲಿ ಎಲ್ಲಾ ಕಡೆ ಪ್ರಚಾರ ಟೈಮಲ್ಲಿ ನಾವು 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ. ಮನೆಗೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡುತ್ತಾ, ಪ್ರತಿ ವರ್ಷ ರಾಜ್ಯದ ಹೆಣ್ಣು ಮಕ್ಕಳು ಹಬ್ಬ ಹರಿದಿನಗಳಲ್ಲಿ ಸಾಲ ಮಾಡಿ ಹಬ್ಬದ ದಿನಸಿ ಹಾಗೂ ಬಟ್ಟೆ ಬರೆಗಳನ್ನು ಕೊಂಡುಕೊಳ್ಳುತ್ತಿದ್ದರು. ಆದರೆ ಈ ಬಾರಿ ಗೃಹಲಕ್ಷ್ಮಿಯ ಹಣದಿಂದಾಗಿ ಖುಷಿಯಾಗಿ ಹಬ್ಬ ಹರಿದಿನಗಳನ್ನು ಆಚರಿಸುತ್ತಿದ್ದಾರೆ. ಖುಷಿಯಾಗಿರುವ ರಾಜ್ಯದ ಮಹಿಳೆಯರ ಸಂತೋಷವೇ ಕಾಂಗ್ರೆಸ್ ಪಕ್ಷಕ್ಕೆ ಶ್ರೀರಕ್ಷೆ ಎಂದು ಹೇಳುತ್ತಾ, ಕಾಂಗ್ರೆಸ್ ಪಕ್ಷ ಈ ಬಾರಿ ಉತ್ತರ ಕರ್ನಾಟಕದಲ್ಲಿ 12ಕ್ಕೆ 12 ಸೀಟು ಗೆಲ್ಲುವುದರೊಂದಿಗೆ ಬಿಜೆಪಿಯನ್ನು ಕ್ಲೀನ್ ಸ್ವೀಪ್ ಮಾಡುತ್ತದೆ ಎಂದು ಹೇಳಿದರು. ಒಂದು ಗೌರವ, ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಈ ಗ್ಯಾರಂಟಿ ಒಂದು ಶಕ್ತಿ, ಒಂದು ಯುವ ನಿಧಿ, ಅದರ ಜೊತೆಗೆ ಅನ್ನಭಾಗ್ಯ, ಈ ಎಲ್ಲ ಕಾರ್ಯಕ್ರಮಗಳ ಮುಖಾಂತರ ತಿಂಗಳಿಗೆ 5,000 ರೂಪಾಯಿ ಬಡ ಕುಟುಂಬಗಳಿಗೆ ನಾವು ಇವತ್ತು ತಲುಪಿಸ್ತಾ ಇದ್ದೀವಿ. ಬಂಧುಗಳೇ, ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಈ ಒಂದು ಗ್ಯಾರಂಟಿಗಳ ಮುಖಾಂತರ ನಮ್ಮ ರಾಜ್ಯದೊಳಗೆ 1,10,00,000 ಬಡ ಕುಟುಂಬಗಳನ್ನ ಬಡತನ ರೇಖೆಯಿಂದ ಮೇಲೆತ್ತುವಂತ ಒಂದು ಕ್ರಾಂತಿಕಾರಕ ಕಾರ್ಯಕ್ರಮ ಯಾರಾದರೂ ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋದನ್ನ ಯಾರು ನೆನಪಾಡೋದಕ್ಕೆ ಸಾಧ್ಯ ಇಲ್ಲ. ಏನ್ರಿ ಈ ಗ್ಯಾರಂಟಿ ಬಗ್ಗೆ ಇಷ್ಟು ನೀವು ವಿಶ್ವಾಸ ತಗದಿರಲ್ಲ? ನೋಡ್ರಿ, ಯಾರು ನಿಜವಾದ
ಪ್ರಯೋಜನ ಪಡಿತಾರೆ, ಯಾರು ನಿಜವಾಗಿ ಒಳ್ಳೆಯದನ್ನು ಬಯಸ್ತಾರೆ ಅವರು ಋಣ ಇಟ್ಕೊಂತಾರೆ ಅನ್ನೋ ವಿಶ್ವಾಸ ನಮಗೆ. ಮಹಿಳೆಯರಿಗೆ ನಾವೇನು ಇವತ್ತು ಈ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ, ಇವುಗಳ ಮೂಲಕ ಎಷ್ಟು ದೊಡ್ಡ ಬದಲಾವಣೆ ಆಗಿದೆ. ಯುಗಾದಿ ದಿವಸ ನೀವು ಸಂತೆಗೆ ಹೋಗಿರ್ಬೇಕು, ರಂಜಾನ್ ದಿವಸ ನೀವು ಸಂತೆ ಮಾಡಕ್ ಹೋಗಿರ್ಬೇಕು. ಯಾಕ ಬೇಕಾದ ಮಹಿಳೆಯನ್ನು ಕೇಳ್ರಿ, ಆದ ವರ್ಷ ಹೆಂಗ್ ಮಾಡಿದ್ದೀನಿ ಹಬ್ಬನ, ಈ ವರ್ಷ ಹೆಂಗ್ ಮಾಡಿದೀನಿ ಹಬ್ಬ. ಆ ಮಾರುಕಟ್ಟೆಯೊಳಗೆ ಸಂತಿಗೆ ಹೋದಾಗ ನಾವು ಆದ ವರ್ಷ ನಮ್ಮ ಮಾವನ ಹತ್ರ ಕೈಗಿಡ್ ತೊಗೊಂಡು ಬಂದಿದ್ದೀನಿ, ನಾನು ಮಹಿಳಾ ಸಂಘದೊಳಗೆ ಸಾಲ ಮಾಡಿದ್ದೀನಿ, ಅಥವಾ ಅಲ್ಲೇ ಬಡ್ಡಿ ಮೇಲೆ ರೊಕ್ಕ ಇಸ್ಕೊಂಡು ಬಂದಿದ್ದೆ, ಈ ಒಂದು ಹಬ್ಬದ ಸಂತಿ ಮಾಡಿದ್ದೆ, ಈ ವರ್ಷ ಗೃಹಲಕ್ಷ್ಮಿ ರೊಕ್ಕ ಉಳಿಸ್ಕೊಂಡಿದ್ದೀನಿ, ಅನ್ನಭಾಗ್ಯದ ಹಣ ನಾನು ಶೇಖರಣೆ ಮಾಡಿ ಇಟ್ಕೊಂಡಿದ್ದೀನಿ. ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಒಂದು ಏನು ಗ್ಯಾರಂಟಿ ಪ್ರಯೋಜನ ಇದೆ ಅದರ ಮೂಲಕ ನಾನು ಹಬ್ಬ ಮಾಡ್ತಾ ಇದ್ದೀನಿ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜಶೇಖರ ಹಿಟ್ನಾಳ ಮಾತನಾಡುತ್ತಾ ಜನರ ಮಧ್ಯೆ ಇದ್ದುಕೊಂಡು ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ಸಭೆಯನ್ನು ಉದ್ದೇಶಿಸಿ ಕೈ ಮುಗಿದು ಕೇಳಿಕೊಂಡರು. ಲೋಕೇಶ ಭಜಂತ್ರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಎಲ್ಲ ಮುಖಂಡರ ಒಮ್ಮತದ ಅಭಿಪ್ರಾಯ ಮತ್ತು ಆಶೀರ್ವಾದದಿಂದ ನನ್ನನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಇನ್ನು ಎರಡೂ ಚುನಾವಣೆ ಕೂಡ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಸಿದ ಕೂಡ ಕಡಿಮೆ ಅಂತರದಿಂದ ಸೋಲಾಗಿದ್ದು ಮೂರನೇ ಬಾರಿ ನನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ತಮ್ಮಲ್ಲೆಲ್ಲರಿಗೂ ಕಾಲು ಮುಗಿದು ವಿನಂತಿಯನ್ನು ಮಾಡ್ತೇನೆ, ತಾವೆಲ್ಲರೂ ಕೂಡ ಅತಿ ಹೆಚ್ಚು ಮತಗಳನ್ನು ಹಾಕೋದ್ರ ಮೂಲಕ ಆಶೀರ್ವಾದವನ್ನು ಮಾಡಬೇಕಂತೇಳಿ ತಮ್ಮರೆಲ್ಲರ ಕಾಲಿಗೆ ನಮಸ್ಕರಿಸಿ ವಿನಂತಿಯನ್ನು ಮಾಡಿಕೊಂಡು ನನ್ನ 4 ಗಂಟೆ ವಿರಾಮ ಹೇಳ್ತೀನಿ. ಪ್ರೇಮಿಯ ಪದೇ ಪದೇ ಫೋನ್ ಕರೆಯಿಂದ ಬೇಸತ್ತು ಬಾಲಕಿಯರು ಕೀಟನಾಶಕ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬೇವೂರು ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಪ್ರಕರಣ ಬೆಳಕಿಗೆ ಬಂದಿದೆ. ಮೃತ ಬಾಲಕಿ ಸದ್ಯ SSLC ವ್ಯಾಸಂಗದಲ್ಲಿ ಓದುತ್ತಿದ್ದು, ಈ ಬಾಲಕಿಯ ಹೆಸರು ಪೂಜಾ ಅಂತ ತಿಳಿದು ಬಂದಿದೆ. ಸುಮಾರು ತಿಂಗಳಿಂದ ಯಾಪಲ್ದಿನ್ನಿ ಗ್ರಾಮದ ಪುರುಷೋತ್ತಮ ಎಂಬ ಯುವಕ ತನ್ನ ಪರಿಚಯದ ಬಾಲಕಿ ಮುಖಾಂತರ ಫೋನ್ ಕಾನ್ಫರೆನ್ಸ್ ಕಾಲ್ನಲ್ಲಿ ಮೃತ ಪೂಜಾಗೆ ನನ್ನನ್ನು ಪ್ರೀತಿಸು ಅಂತ ಪದೇ ಪದೇ ಕಿರುಕುಳ ಕೊಡ್ತಾ ಇದ್ದ. ಇದರಿಂದ ಬೇಸತ್ತು ಪೂಜಾ ಎಡ್ಡೋಣಿ ಎಂಬ ಬಾಲಕಿ ವಯಸ್ಸು 16 ಅಂದೇ ಕೀಟನಾಶಕ ಔಷಧಿ ಸೇವಿಸಿದ್ದಾಳೆ. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಗೆ ರವಾನೆ ಮಾಡಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಸೋಮವಾರರಂದು ಸಂಜೆ ಮೃತಪಟ್ಟಿರುತ್ತಾಳೆ. ಮೃತಳ ತಂದೆಯಾದ ಹನುಮಂತಪ್ಪ, ತಾಯಿ ಗುರುಲಿಂಗಮ್ಮ ಹತ್ತಿರದ ಬೇವೂರು ಪೊಲೀಸ್ ಠಾಣೆಗೆ ತೆರಳಿ FIR ದಾಖಲು ಮಾಡಿದ್ದಾರೆ. ಸ್ಥಳದಲ್ಲಿ ನೂರಾರು ಜನರೊಂದಿಗೆ ಮೃತ ಪೂಜಾ ಶವದ ಜೊತೆ ಬೇವೂರು ಪೊಲೀಸ್ ಠಾಣೆ ಎದುರು ಶೀಘ್ರವೇ ಅಪರಾಧಿ ಬಂಧಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಕುಳಿತಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ CPI ಹಾಗೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರತಿಭಟನೆ ನಿಲ್ಲಿಸಿ ತಲೆಮರೆಸಿಕೊಂಡಿರುವ ಅಪರಾಧಿಯನ್ನು ಕೂಡಲೇ ಬಂಧಿಸಿ ಮೃತ ಪೂಜೆಗೆ ನ್ಯಾಯ ಕೊಡಿಸುತ್ತೇವೆ ಎಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಹಿಂತೆಗೆದುಕೊಳ್ಳಲಾಯಿತು. ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್, ಯಲಬುರ್ಗಾ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಬೆಣಕಲ್ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಕೃಷ್ಣಾರೆಡ್ಡಿ ರಾಜ್ಯ ಸರ್ಕಾರದ ಆದೇಶವನ್ನು ಗಾಳಿಗೆ ತೂರಿ ಮಹಾನ್ ವ್ಯಕ್ತಿಗಳ ದಾರ್ಶನಿಕರ ಜಯಂತಿಗಳಿಗೆ ಪದೇ ಪದೇ ಗೈರಾಗುತ್ತಾ ಜಯಂತಿಗಳನ್ನು ಕಡೆಗಣಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ದಲಿತ ಮುಖಂಡ ನೀಲಪ್ಪ ದೊಡ್ಮನಿ ಮಾತನಾಡಿ, PDO ಕೃಷ್ಣಾರೆಡ್ಡಿ ಅವರು ಗ್ರಾಮ ಪಂಚಾಯಿತಿಯಲ್ಲಿ ಆಚರಿಸುವ ಯಾವುದೇ ಜಯಂತಿಗಳಿಗೆ ಹಾಜರಾಗದೆ ದಾರ್ಶನಿಕರು ಮತ್ತು ಮಹಾನ್ ವ್ಯಕ್ತಿಗಳ ಜಯಂತಿಗಳ ಬಗ್ಗೆ ಅಸಡ್ಡೆ ತೋರುತ್ತಿದ್ದು, ಈ ಬಗ್ಗೆ ಅವರನ್ನು ವಿಚಾರಿಸಿದರೆ ಕುಂಟು ನೆಪಗಳನ್ನು ಹೇಳುತ್ತಿದ್ದಾರೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಲ್ಲಿ ಈ ಮೂಲಕ ವಿಜ್ಞಾಪನೆ ಮಾಡುತ್ತಿದ್ದು, PDO ಕೃಷ್ಣಾರೆಡ್ಡಿ ಅವರ ಮೇಲೆ ತತ್ಕ್ಷಣ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಗ್ರಾಮ ಪಂಚಾಯತ್ ಎದುರಿಗೆ ಗ್ರಾಮಸ್ಥರೆಲ್ಲರೂ ಸೇರಿ ಉಗ್ರವಾದ ಹೋರಾಟವನ್ನು ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಪೂರ್ವದಲ್ಲಿ ನಮ್ಮ ಮಹನೀಯರೆಲ್ಲರೂ ಸೇರಿ ಈ ದೇಶಕ್ಕಾಗಿ ಹಲವಾರು ಕ್ಷೇತ್ರಗಳಲ್ಲಿ ಅವರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರ ನಿಮಿತ್ತವಾಗಿ ಪ್ರತಿಯೊಬ್ಬ ಮಹನೀಯರ ಅಂಬೇಡ್ಕರ್ ಇರ್ಬೋದು, ವಾಲ್ಮೀಕಿ ಅವರು ಇರ್ಬೋದು, ಈ ತರ ಹಲವಾರು ನಾಯಕರುಗಳ ಜೀವನ ಚರಿತ್ರೆ ಭಾರತೀಯರೆಲ್ಲರಿಗೂ ಮುಟ್ಲಿ ಅನ್ನುವ ಕಾರಣಕ್ಕಾಗಿ ಅವರ ಪ್ರತಿ ವರ್ಷ ಕೂಡ ಅವರ ಜಯಂತಿಗಳನ್ನು ಆಚರಣೆ ಮಾಡ್ತಾ ಬಂದಿದೆ. ಅದಾಗಿ ಕೂಡ ಸರ್ಕಾರದ ಆದೇಶ, ಕಟ್ಟುನಿಟ್ಟಾದಂತಹ ಆದೇಶ ಕೂಡ ಇದೆ.
ಅದನ್ನ ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡಬೇಕು ಹಾಗೂ ಸಾರ್ವಜನಿಕರಿಗೆ ಎಚ್ಚೆತ್ತವಾಗಿ ಅವರ ಜಯಂತಿಗಳನ್ನು ಮತ್ತು ಅವರ ಚರಿತ್ರೆಗಳನ್ನು ಜನರಿಗೆ ಮುಟ್ಟಿಸಬೇಕನ್ನುವ ಉದ್ದೇಶದಿಂದ ಜಯಂತಿಗಳನ್ನು ಆಚರಣೆ ಮಾಡಲು ಸರ್ಕಾರದ ಕಟ್ಟುನಿಟ್ಟಾದಂತಹ ಆದೇಶ ಇದೆ. ಆದರೂ ಕೂಡ ಬೆಣಕಲ್ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಾದಂತ ಕೃಷ್ಣಾರೆಡ್ಡಿ ಅವರು ಪ್ರತಿಯೊಂದು ಜಯಂತಿಗಳನ್ನು ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ ಹೊರತು ಅವರು ಸಾರ್ವಜನಿಕರನ್ನು ಆ ಜಯಂತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರಿಗೆ ಅವರ ಚರಿತ್ರೆಯನ್ನು ತಿಳಿಪಡಿಸುವಂತ ಯಾವುದೇ ಪ್ರಯತ್ನಗಳು ಇದುವರೆಗೆ ಆಗಿಲ್ಲ. ಈ ಹಿಂದೆ ಒಂದು ಸಾರಿ ನಾವು ಅವರಿಗೆ ಮನವಿ ಮಾಡಿಕೊಂಡಿದ್ದೀವಿ, ನೀವು ನಿಮ್ಮ ಮುಂದಾಳತ್ವದಲ್ಲಿ ನಿಮ್ಮ ಅಲ್ಲಿ ಅನುಪಸ್ಥಿತಿಯಲ್ಲಿ ಜನರಿಗೆ ಮತ್ತು ಸಾರ್ವಜನಿಕರಿಗೆ ಜಯಂತಿಗಳ ಮಹತ್ವಪೂರ್ಣವಾದಂತಹ ಮಾಹಿತಿಗಳನ್ನು ತಿಳಿಪಡಿಸಬೇಕಂತೇಳಿ ನಾವು ಹಿಂದೆ ಮನವಿ ಮಾಡಿಕೊಂಡರೂ ಕೂಡ ಅವರು ಇದುವರೆಗೂ ಅವರು ಜಯಂತಿಯಲ್ಲಿ ಭಾಗಿಯೇ ಆಗಿಲ್ಲ. ಯಾವುದೇ ಕಾರ್ಯಕ್ರಮ ಆಗಿರಲಿ, ಬರೇ ತಮ್ಮ ಸಿಬ್ಬಂದಿಯವರ ಕೈಲಿ ಒಂದಿಷ್ಟು ಪೂಜೆಗಳನ್ನ ಮಾಡಿ ಊದುಕಡ್ಡಿ ಬೆಳಗಿ ನೆಪ ಮಾತ್ರಕ್ಕೆ ಮಾಡ್ತಿದ್ದಾರೆ ಅನ್ನುವಂತ ನಮ್ಮದು ಭಾವನೆ ಇದೆ. ಹಾಗಾಗಿ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲಿ ಅವರು ತಾವೇ ಖುದ್ದಾಗಿ ನಿಂತು ತಮ್ಮ ಮುಂದಾಳತ್ವದಲ್ಲಿ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಪ್ರತಿ ಜಯಂತಿಗಳನ್ನು ಆಚರಿಸುವುದರ ಮೂಲಕ ಜನರಿಗೆ ಆ ಜಯಂತಿಯ ಮಹತ್ವವನ್ನು ತಿಳಿಪಡಿಸಬೇಕಾಗಿ ತಮ್ಮಲ್ಲಿ ಮತ್ತೊಂದು ಸಾರಿ ನಾವು ಒತ್ತಾಯ ಮಾಡ್ತೀವಿ. ಮುಂದೆ ಇದೇ ರೀತಿಯಾಗಿ ಅವರು ನಡೆದುಕೊಂಡರೆ ಮುಂದಿನ ದಿನಗಳಲ್ಲಿ ನಾವು ಪಂಚಾಯತಿ ಮತ್ತು ಆ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಉಗ್ರವಾದಂತಹ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸುತ್ತೇನೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಮಂಗಳವಾರ ಅಪಾರ ಬೆಂಬಲದೊಂದಿಗೆ ತೆರಳಿ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿದರು. ಕೊಪ್ಪಳ ನಗರದ ಸಿರಸಪ್ಪಯ್ಯನ ಮಠದಲ್ಲಿ ಪೂಜೆ ಸಲ್ಲಿಸಿ ತೆರೆದ ವಾಹನದಲ್ಲಿ ಸಾವಿರಾರು ಬೆಂಬಲಿಗರೊಂದಿಗೆ ಮೆರವಣಿಗೆಯಲ್ಲಿ ನಡೆದರು. ಸಿರಸಪ್ಪಯ್ಯನ ಮಠದಿಂದ ಹೊರಟ ಮೆರವಣಿಗೆಯು ಗಡಿಯಾರ ಕಂಬ ವೃತ್ತದ ಮೂಲಕ ಸಾಮ್ರಾಟ್ ಅಶೋಕ ವೃತ್ತ, ವಿಶ್ವಗುರು ಬಸವೇಶ್ವರ ವೃತ್ತದ ಮಾರ್ಗವಾಗಿ ಜಿಲ್ಲಾಡಳಿತ ಭವನದ ಚುನಾವಣೆಗಳ ಕಚೇರಿಯಲ್ಲಿ ತಮ್ಮ ನಾಮಪತ್ರ ಸಲ್ಲಿಕೆ ಮಾಡಿದರು. ದಾರಿಯುದ್ದಕ್ಕೂ ಸಾವಿರಾರು ಬೆಂಬಲಿಗರು ಅಭ್ಯರ್ಥಿ ಪರ, ರಾಜ್ಯ ನಾಯಕರ ಪರ ಘೋಷಣೆಗಳನ್ನು ಕೂಗುತ್ತಾ ಸಾಗಿದರು. ಈ ಮೆರವಣಿಗೆಯಲ್ಲಿ ಕೊಪ್ಪಳ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್, ಸಚಿವ ಜಮೀರ್ ಅಹಮದ್ ಖಾನ್, ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಪಕ್ಷದ ಜಿಲ್ಲಾ ಮುಖಂಡರು ಅಭ್ಯರ್ಥಿಗೆ ಸಾಥ್ ನೀಡಿದರು. ಲಿಂಗರಾಜ ದೊಡ್ಡಮನಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಭಾಗ್ಯನಗರ ಪಟ್ಟಣ ಗ್ರಾಮ ಪಂಚಾಯಿತಿ ವತಿಯಿಂದ ಪಂಚಾಯಿತಿ ನೌಕರರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಕಾರ್ಮಿಕರಿಂದ ಮತದಾನ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಸ್ವೀಪ್ ಕಾರ್ಯಕ್ರಮದ ಜಾಥಾಕ್ಕೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿ ಅನ್ನಪೂರ್ಣ ಮುದುಕಮ್ಮನವರ್ ಚಾಲನೆಯನ್ನು ನೀಡಿ ಮಾತನಾಡಿದರು. ಮೇ 7ರಂದು ಜರುಗುವ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಮತಗಟ್ಟೆ ಕೇಂದ್ರಕ್ಕೆ ಹೋಗಿ ಮತ ಚಲಾಯಿಸುವುದರ ಮೂಲಕ ಸುಭದ್ರ ದೇಶವನ್ನಾಗಿ ನಿರ್ಮಿಸೋಣ. ಮತದಾನ ದಿನದಂದು ಚುನಾವಣೆ ಆಯೋಗ ನಿಗದಿಪಡಿಸಿದ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ನಮಗೆ ಸೂಕ್ತ ಎನಿಸುವ ವ್ಯಕ್ತಿಗೆ ಮತ ಚಲಾಯಿಸಬೇಕು. ಕಾರ್ಖಾನೆಯ ಎಲ್ಲ ಮತದಾರರು ಚಾಚು ತಪ್ಪದೆ ಮತದಾನ ಮಾಡಿ ಇತರರಿಗೆ ಮಾದರಿಯಾಗಬೇಕು ಎಂದು ಕರೆ ನೀಡಿದರು. ಮತದಾನ ಪವಿತ್ರವಾದ ಕಾರ್ಯ. ನಿಮ್ಮ ಕುಟುಂಬದ 18 ವರ್ಷ ಮೇಲ್ಪಟ್ಟ ಸದಸ್ಯರು ಮತ ಚಲಾಯಿಸುವ ಮೂಲಕ ದೇಶಕ್ಕೆ ಸುಭದ್ರ ಆಡಳಿತ ಒದಗಿಸಲು ಕೈ ಜೋಡಿಸೋಣ ಎಂದರು. ಸ್ವೀಪ್ ಕಾರ್ಯಕ್ರಮದ ಜಾಥಾವು ಶಾಂತಿನಿಕೇತನ ಶಾಲೆಯಿಂದ ಆರಂಭವಾಗಿ FCI ಗೋದಾಮು, ಪ್ರಗತಿನಗರ, ಅಡವಿ ಆಂಜನೇಯ ದೇವಸ್ಥಾನ ಮಾರ್ಗವಾಗಿ ಪಟ್ಟಣ ಪಂಚಾಯಿತಿಯವರೆಗೂ ನಮ್ಮ ಧ್ವನಿ ನಮ್ಮ ಮತ, ನಮ್ಮ ಮತ ನಮ್ಮ ಹಕ್ಕು, ನಮ್ಮ ಓಟು ನಮ್ಮ ಪವರ್, ನಮ್ಮ ಮತ ನಮ್ಮ ಆಯ್ಕೆ ಇತ್ಯಾದಿ ಕುರಿತು ಬಟಿಂಗ್ಸ್ನಲ್ಲಿರುವ ಘೋಷಣೆಗಳೊಂದಿಗೆ ಸಾಗಿ ಮುಕ್ತಾಯಗೊಂಡಿತು. ನಂತರ ಕಡ್ಡಾಯ ಮತದಾನ ಮಾಡಲು ಎಲ್ಲ ನೌಕರರು, ಕಾರ್ಮಿಕರಿಗೆ ಮತದಾನದ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಾಯಿತು. ಸದರಿ ಜಾಥಾದಲ್ಲಿ 120ಕ್ಕೂ ಹೆಚ್ಚು ನೌಕರರು, ಕಾರ್ಮಿಕರು ಮತದಾನ ಮಾಡುವಂತೆ ಮನವೊಲಿಸಲಾಯಿತು. ಲೋಕೇಶ್ ಭಜಂತ್ರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಯೋಚಿಸಿ
ಹೋರಾಟವಾ ಮಾಡೋಣ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿದ್ನೇಕೊಪ್ಪ ಗ್ರಾಮದಲ್ಲಿ ಪ್ರಾರಂಭವಾದ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಕಾಮಗಾರಿ ಸ್ಥಳದಲ್ಲಿ ರೋಜಗಾರ್ ದಿನಾಚರಣೆ. ವಲಸೆ ಯಾಕ್ರಿ, ನಿಮ್ಮೂರಲ್ಲೇ ಉದ್ಯೋಗ ಖಾತ್ರಿ ದುಡಿಮೆಯೇ ಖಾತ್ರಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಅಡಿವೆಪ್ಪ ಯಡಿಯಾಪುರ್ ಮಾತನಾಡಿ, ಮತದಾನ ಎಂಬುದು ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪವಿತ್ರವಾದ ವರ. ಸಂವಿಧಾನ ನಮ್ಮೆಲ್ಲರಿಗೂ ನೀಡಿರುವ ಒಂದು ಹಕ್ಕು. ಅದನ್ನು ಎಲ್ಲರೂ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಮತದಾನ ಮಾಡಬೇಕು. ಎರೆಹಂಚಿನಾಳ ಗ್ರಾಮ ಪಂಚಾಯಿತಿಯಲ್ಲಿ ಮುಂದಿನ ತಿಂಗಳ ಮೇ 7ರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ 18 ವರ್ಷ ಮೇಲ್ಪಟ್ಟ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು. 80 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಸಹಾಯವಾಗಲಿ ಎಂದು ಚುನಾವಣಾ ಆಯೋಗ ನೋಂದಾಯಿತ ಹಿರಿಯ ನಾಗರಿಕರ ಮನೆ ಬಾಗಿಲಿಗೆ ಹೋಗಿ ಮತ ಪಡೆಯಲಾಗುತ್ತದೆ. ಅದರಂತೆ ಚುನಾವಣೆ ದಿನ ಸಾರ್ವತ್ರಿಕ ರಜೆ ಇರುತ್ತದೆ. ಅಂದು ಎಲ್ಲ ಸರ್ಕಾರಿ, ಅರೆ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಅದೇ ರೀತಿ ಎಲ್ಲ ನರೇಗಾ ಕೂಲಿಕಾರರು, ಸಾರ್ವಜನಿಕರು ಸಹ ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂದರು. ನಂತರ ತಾಲೂಕಾ ಐಇಸಿ ಸಂಯೋಜಕ ಲಕ್ಷ್ಮಣ್ ಕೆರಳ್ಳಿ ಮಾತನಾಡಿ ಪ್ರತಿಜ್ಞಾ ವಿಧಿ ಬೋಧನೆಯನ್ನ ಮಾಡಿದರು. ಮಲ್ಲಯ್ಯ ಗದುಗಿನ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು. ಯಾರೋ ಒಂದು ಏನೋ 500 ರೂಪಾಯಿ ಕೊಡ್ತಾರ, 1000 ಕೊಡ್ತಾರ, ಏನೋ ಬಂಗಾರ ಕೊಡ್ತಾರ, ಸೀರೆ ಕೊಡ್ತಾರ, ಬಟ್ಟೆ ಕೊಡ್ತಾರ ಅಂತೇಳಿ ಅಂದು ನೀವು ಯಾವುದಕ್ಕೂ ನೀವು ಆಮಿಷಕ್ಕೆ ಒಳಗಾಗದೆ, ಯಾವುದಕ್ಕೂ ಆಸೆ ಪಡದೆ ನೀವು ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ಒಂದು ದೇಶವನ್ನು ಆಯ್ಕೆ ಮಾಡ್ತಕ್ಕಂಥ ಪ್ರಭುಗಳನ್ನು, ರಾಜ್ಯವನ್ನು ನಾವು ಕೇಂದ್ರ ಸರ್ಕಾರದಲ್ಲಿ ನಾವು ಆಳ್ತಕ್ಕಂಥ, ನಮ್ಮ ದೇಶವನ್ನು ಆಳ್ತಕ್ಕಂಥವ್ರನ್ನ ಬದ್ಧರಾಗಿರ್ತಕ್ಕಂಥದ್ದು, ಯಾವುದೋ ಭ್ರಷ್ಟಾಚಾರಕ್ಕೆ ಯಾವುದೋ ಒಳಗಾಗದೆ ನಮ್ಮ ಒಂದು ದೇಶವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ರಾಜ್ಯರನ್ನ ನಾವು ಆಯ್ಕೆ ಮಾಡೋಕ್ಕಾಗತ್ತಾ? ಆ ಒಂದು ಆಯ್ಕೆ ಮಾಡ್ತಕ್ಕಂಥದ್ದು ಪ್ರಭುಗಳು ಯಾರಪ್ಪ ಅಂದ್ರೆ ನಾವು ಪ್ರಜೆಗಳೇ ಪ್ರಭುಗಳಾಗಿರ್ತಕ್ಕಂಥದ್ದು ಒಂದು ನಮ್ಮ ಸಂವಿಧಾನ ಬದ್ಧರಾಗಿ ನಾವು ಒಂದು ಮತದಾನವನ್ನು ಯಾವುದೋ ಆಮಿಷಕ್ಕೆ ಒಳಗಾಗದೇನೆ ನಾವು ಯಾರು ನಮ್ಗೆ ಚಲೋ ಅನಿಸ್ತಾರ, ಯಾರು ನಾವು ಇವನ್ನ ಆಯ್ಕೆ ಮಾಡಿದಪ್ಪ ಅಂದ್ರೆ ನಮ್ಮ ಊರು ಉದ್ಧಾರ ಆಗುತ್ತಾ, ತಾಲೂಕು ಉದ್ಧಾರ ಆಗುತ್ತಾ, ಜಿಲ್ಲೆ ಉದ್ಧಾರ ಆಗುತ್ತಾ, ದೇಶ ಉದ್ಧಾರ ಆಗುತ್ತಾ ಅಂತಂದು ಹೇಳಿ ನಾವು ಅನ್ಕೊಂಡಿರ್ತೀವಿ. ನಾವು ಯಾವಕ್ಕೂ ಒಂದು ಆಮಿಷಕ್ಕೆ ಒಳಗಾಗದೇನೆ ಎಲ್ಲರೂ ಮತದಾನವನ್ನು ಕರೆಕ್ಟಾಗಿ ಮಾಡ್ಬೇಕಂತಂದು ಹೇಳಿ ತಮ್ಮೆಲ್ಲರ ಈ ಮೂಲಕ ಕೇಳ್ಕೊಳ್ತೀನಿ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಗಾವರಾಳ್ ಗ್ರಾಮದ ಆದಿಶಕ್ತಿ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನಡೆಯಿತು. ಬೆಳಗಿನ ಜಾವ 4 ಗಂಟೆಗೆ ಅಗ್ನಿ ಆಯುವ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ನಂತರ ಬೆಳಗ್ಗೆ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಿಯನ್ನು ಪಾಲಿಕೆಯಲ್ಲಿ ಕೂರಿಸಿ ಮಾತೆಯರು 101 ಕುಂಭಗಳನ್ನು ಹೊತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದೇವಿಯ ಮೂರ್ತಿ ಮೆರವಣಿಗೆಯನ್ನು ಮಾಡಲಾಯಿತು. ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿ ದೇವಿಯ ಆಶೀರ್ವಾದಕ್ಕೆ ಭಾಜನರಾದರು. ಜಾತ್ರೆಗೆ ಆಗಮಿಸಿದ ಭಕ್ತರಿಗೆ ಮಹಾ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ನಿಂಗರಾಜ ದೊಡ್ಡಮನಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬೇವೂರು ಮತ್ತು ಮುರುಡಿ ಗ್ರಾಮದ ಮಧ್ಯೆ ನೇಣು ಹಾಕಿಕೊಂಡು ಅಪರಿಚಿತ ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಜರುಗಿದೆ. ಮುರುಡಿ ಗ್ರಾಮದ ವೀರಣ್ಣಹಳ್ಳಿ ಎಂಬುವರ ಹೊಲದ ಬಳಿ ಮಾವಿನ ಮರಕ್ಕೆ ನೇಣು ಹಾಕಿಕೊಂಡಿದ್ದಾನೆ. ಮೃತನ ವಯಸ್ಸು 20ರಿಂದ 21 ವರ್ಷ ವಯಸ್ಸಿನ ಯುವಕ ಎಂದು ಗೊತ್ತಾಗಿದೆ. ಅಪರಿಚಿತ ವ್ಯಕ್ತಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಸುದ್ದಿ ತಿಳಿದು ಬೇವೂರು ಪೊಲೀಸರು ಶವವನ್ನು ಕೊಪ್ಪಳ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಶವಗಾರ ಕೊಠಡಿಯಲ್ಲಿ ಇರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಮೃತಪಟ್ಟ ವ್ಯಕ್ತಿಯು ಯಾವ ಗ್ರಾಮದವರೆಂದು ತಿಳಿದು ಬಂದಿಲ್ಲವೆಂದು ಬೇವೂರು ಪೊಲೀಸರು ತಿಳಿಸಿದ್ದಾರೆ. ಶ್ರೀಕಾಂತ್ ಗೌಡ, ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಯಲಬುರ್ಗಾ.